ಓಕೆ ಜಯಂತ್. ಸೊ ನಿಮ್ಗೆ ನಿನ್ನಿನ ಕ್ಲಾಸ್ ಒಳಗಡೆ ಏನೈತಿ ಇವತ್ತು ನಾ ಕ್ವಶನ್ಗಳನ್ನ ಕೊಟ್ಟಿದ್ದೆ ನಾನು ಬಿಡಿಸ್ರಿ ಅಂತ ಹೇಳ್ಕೇಶಿಂದ. ಸೊ ಯಾರ್ಯಾರು ಬಿಡಿಸಿರಿ ಏನು ಮಾಡಿರಿ ಅಂತ ಹೇಳಿ ನೋಡ್ಕೊಳ್ರಿ, ಆನ್ಸರ್ಗಳು ಹೆಂಗೆ ಬರ್ತಾವ ಅಂತ ಹೇಳ್ಕೇಶಿಂದ ಸೊ ತೋರಿಸ್ತೀನಿ. ನೋಡ್ಕೋಬೇಕು. ಪ್ರಶ್ನೆ ಏನೈತಿ ಅಂತ ಹೇಳ್ಕೇಶಿಂದ ಕೆಳಗಿನ ಪ್ರಶ್ನೆಯಲ್ಲಿ ನೀಡಲಾದ ಪರ್ಯಾಯಗಳಿಂದ ಪ್ರಶ್ನೆಗೆ ಸಂಬಂಧಿಸಿದ ಅಕ್ಷರವನ್ನು ಆಯ್ಕೆ ಮಾಡ್ರಿ ಅಂತ ಹೇಳಿ ಕೊಟ್ಟಣ. ಸೊ ಪರ್ಯಾಯಗಳಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಕ್ವಶನ್ ಮಾರ್ಕ್ದೊಳಗೆ ಯಾವ ರೀತಿ ಬರ್ತೀನಿ ಅಂತ ಹೇಳಿ ಸೀದಾ ಈಜಿ ಕ್ವಶನ್ ಐತಿ, ಡೈರೆಕ್ಟಾಗಿ ಮುಗಿಸ್ಬಿಡ್ನು, ಲೇಟ್ ಮಾಡೋದು ಬೇಡ. ಆರ್ ಇದೈತಿ, ಆರ್ ಆಗಣ ಎಸ್, ಎಲ್ ಆಗಣ ಎಮ್. ಸೊ ನೋಡ್ರಿ, ಆರ್ ಆಗಣ ಎಸ್ ಪ್ಲಸ್ 1, ಎಲ್ ಆಗಣ ಎಮ್, ಸೊ ಡಿ ಆಗಣ ಇ, ವಾಯ್ ಆಗಣ ಜಡ್. ಸೊ ಸೇಮ್ ಐತಿ. ಸೊ ಅದಕ್ಕೇನೈತಿಲ್ಲ ಇದೇ ಪ್ರಕಾರ ಯಾವ್ದು ಬಂದೈತಿ ಅಂತ ಹೇಳಿ ನೋಡ್ಕೋರಿ ಅಂತ ಹೇಳಿದಾನೆ. ಸೊ ಯಾವ ಥರ ಯಾವ್ದು ಬಂದೈತಿ ಅಂತ ಹೇಳಿ ನೋಡ್ಕೋರಿ ನೀವು. ಸೊ ಒಂದೊಂದ ಪ್ಲಸ್ ಮಾಡ್ಕೊಂತ ಹೋಗಿರ್ತಕ್ಕಂಥದ್ದು ಆಪ್ಷನ್ ಒಳಗಡೆ ನೋಡಿ ಆನ್ಸರನ್ನ ಮಾಡ್ಬೇಕಾಗತ್ತೆ. ಪಿ ಐತಿ, ಸೊ ಪಿ ಐತಿ ಅನ್ಬೇಕಾ, ಕ್ಯೂ ಬರಬೇಕಾಗಿತ್ತು, ಜಡ್ ಬಂದೈತಿ, ಸೊ ಅಲ್ಲ ಇದು ಮುಗಿದೋತ್ತ. ಸಿ ಐತಿ, ಸೊ ಡಿ ಬಂದೈತಿ. ಪಿ ಐತಿ, ಪಿ ಆಗಣ ಕ್ಯೂ ಬಂದೈತಿ. ಎಸ್ ಐತಿ, ಎಸ್ ಆಗಣ ಟಿ ಬಂದೈತಿ. ಎಫ್ ಆಗೈತಿ, ಎಫ್ ಆಗಣ ಜಿ. ಸೊ ಇದು ಸರಿಯಾದ ಉತ್ತರ. ಓಕೆ. ಸೊ ಇದ ಪ್ರಕಾರ ಮತ್ತೆ ನೆಕ್ಸ್ಟ್ ಏನು ಕೇಳ್ತಾನ್ರಿ, ಸೊ ಅವಾಗ ಏನು ಮಾಡ್ಬೋದು, ಸೊ ಇದು ಡಿ ವೈ ಅನ್ನೋದೇನೈತಿಲ್ಲ ಅದಕ್ಕೇನೈತಿ ಹಿಂದೆ ತೊಗೊಂಬರ್ಬೋದು ಅವು. ಸೊ ಇವು ಪ್ಲಸ್ ಹಿಂದಿದಾವ, ಇದನ್ನು ಮುಂದೆ ತರ್ಬೋದು ಅಂದಾಗ ಪ್ಲಸ್ ಮಾಡಿ ಪ್ಲಸ್ ಒಂದೊಂದು ಮಾಡಿ ಇ ವೈ ಅಂತ ಮಾಡ್ಬೋದು ಮತ್ತು ಎಸ್ ಎಮ್ ಅಂತ ಮಾಡ್ಬೋದು. ಯಾವಾಗಿದಂದ್ರೆ ಸೊ ಇದೇ ಥರ ಮತ್ತೊಂದು ಪ್ರಶ್ನೆಗಳು ಅಂದರೆ ಇದ್ರ ಮ್ಯಾಗನ ಈ ಥರ ಥಿಂಕಿಂಗ್ ಬೇಕು. ಥಿಂಕಿಂಗ್ ಅಂದ್ರೆ ಸಾಮ್ಯತೆ ಅಂದ್ರೆ ಹೊಂದಾಣಿಕೆ ಮಾಡುವ ಥಿಂಕ್ ಬೇಕು ನಮಗೆ, ಅಂದಾಗ ಮಾತ್ರ ಇದನ್ನು ಬಿಡ್ಸೋಕೆ ಸಾಧ್ಯ ಆಕೈತೆ. ಈ ಥರ ಪ್ರಶ್ನೆಗಳು ಕೇಳ್ತಿರ್ತಾನೆ. ನೆಕ್ಸ್ಟ್ ಬೇರೆ ಕ್ವಶನ್ ಬರ್ತಿಲ್ಲ, ಅವಾಗ ಬಿಡಿಸಿ ತೋರಿಸ್ತೀನಿ. ಓಕೆ. ಸೊ ಎರಡನೇದು ನೋಡ್ಕೊಳ್ರಿ. ಎರಡನೆಯ ಸಂಖ್ಯೆಯ ಮೊದಲ ಸಂಖ್ಯೆಗೆ ಸಂಬಂಧಿಸಿದ್ದು ಮತ್ತು ನಾಲ್ಕನೆಯ ಸಂಖ್ಯೆಯು ಮೂರನೆಯ ಸಂಖ್ಯೆಗೆ, ಸೊ ಮೂರನೆಯ ಸಂಖ್ಯೆಗೆ ಸಂಬಂಧಿಸಿದಂತೆ ಐದನೆಯ ಸಂಖ್ಯೆಗೆ ಸಂಬಂಧಿಸಿದ ಆಯ್ಕೆಯನ್ನು ಆರಿಸಿರಿ. ಸೊ ಇಲ್ಲಿ ಬರಬೇಕಾಗಿರ್ತಕ್ಕಂತಹ ಸಂಖ್ಯೆ ಯಾವುದು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಏನು ಬರುತ್ತೆ ಅಂತ ಕೇಳಿದ ನಾವು. ಅಂದ್ರೆ ಐದನೆಯ ಸಂಖ್ಯೆಗೆ ಸಂಬಂಧಿಸಿದ ಆಯ್ಕೆಯನ್ನು ಅಂದ್ರೆ ಈ ಐದನೇ ಸಂಖ್ಯೆಗೆ ಸಂಬಂಧಿಸಿದ ಆಯ್ಕೆ ಇಲ್ಲಿ ಏನು ಬರುತ್ತೆ ಅಂತ ಹೇಳಿ ಕೇಳ್ತಾನವ. ಸೊ ಅಂದಾಗ ಇದು ಹೆಂಗೆ ಬಂದೈತಿ ಅಂತ ಹೇಳಿ ನೋಡ್ಕೋಬೇಕು. ಏನು ಮಾಡ್ಯಾನ ಅಂತ ಹೇಳಿ ನೋಡ್ಕೋಬೇಕು. 5 ಐತ್ರಿ, ಸೊ 5 ಐದ್ಲೆ ಎಷ್ಟು ಆಕೈತಿ, 5 ಐದ್ಲೆ ಬರ್ತೈತೆ ಎಲ್ಲ 5 ಐದ್ಲೆ 25 ಬರ್ತಿ, 5 9 ಎಷ್ಟು ಬರ್ತೀರಿ, ಸೊ 5 9 ಎಷ್ಟು ಬರ್ತೀವಿ, 45 ಬರ್ತಿ, 5 10 50 ಬರ್ತಿ, 50 ಬಂದೈತಿ ತಿಳ್ಕೊಳ್ರಿ. ಸೊ 50 ಮೈನಸ್ 2 ಮಾಡ್ಯಾನ ಅನ್ಕೋಣ, ಸೊ ಮೈನಸ್ 2 ಮಾಡ್ಕೊಂಡು 48 ಬರುತ್ತೆ. ಸೊ ಇದು ಓಕೆ. ಹಂಗಿತ್ತರ ಇದನ್ನ ಚೆಕ್ ಮಾಡಿ ನೋಡ್ರಿ. 3 10 30 ಆಯ್ತು. 3 10 30 ಅಂದ್ರೆ ಮೈನಸ್ 2 ಮಾಡಬೇಕಿತ್ತು. ಒಂದು ವೇಳೆ ಇಲ್ಲಿ ಏನಾರ, ಸೊ ಒಂದು ವೇಳೆ ಏನಾರ ಇಲ್ಲಿ 28 ಅಂತ ಹೇಳಿ ಕೊಟ್ಟಿದ್ದ ಅಂದ್ರೆ, ಸೊ ಇಲ್ಲಿ 28 ಅಂತ ಕೊಟ್ಟಿದ್ದ ಅಂದ್ರೆ ಅವಾಗ ಏನು ಅನ್ಕೋತಿದ್ವಿ, ಸೊ ಇದಕ್ಕೆ ಇಂಟು 10 ಮಾಡ್ಯಾನ, ಸೊ ಇಂಟು ಅಂದ್ರೆ ಇದಕ್ಕೆ 10 ಮಾಡ್ಯಾನ, ಸೊ 10 ಮಾಡಿದಾಗ ಈ ಥರ ಬಂದೈತೆ ಅನ್ಕೋಬಹುದಿತ್ತು. ಆದ್ರೆ ಇದನ್ನ ಅನ್ಕೊಳ್ಳಾಕ ಸಾಧ್ಯ ಇಲ್ಲ. ಸೊ ಅಂದ್ಮ್ಯಾಗ ಇದನ್ನ ಹೆಂಗೆ ಮಾಡ್ಯಾನ ನೋಡ್ಬೇಕು, ಭಾಳ ಅಂದ್ರೆ ವಿಚಾರ ಮಾಡ್ಬೇಕಾಗತ್ತೆ. ಸೊ ಯಾವ ರೀತಿ ಬಂದೈತಿ ಥಿಂಕ್ ಮಾಡ್ರಿ. ಸೊ ನೋಡ್ಕೊಳ್ರಿ, ನಾನು ಹೇಳ್ತೀನಿ. ಸೊ ನೀವು ಬಿಡಿಸಿರಿ, ಯಾರು ಬಿಡಿಸಿದವ್ರು ಬಿಡಿಸಿರ್ತೀರಿ, ಬಿಡಿಸಲ್ದವ್ರು ಏನೈತಿಲ್ಲ ನೋಡ್ಕೊಳ್ರಿ. ಸೊ 5 ಐತ್ರಿ, ಸೊ 5 ಐತಿ, 5 9, ಸೊ 5 9 ಎಷ್ಟ್ರಿ, 5 9 45. ಸೊ ಪ್ಲಸ್ 3 ಮಾಡ್ಯಾನ್ರಿ, ಸೊ ಪ್ಲಸ್ 3 ಮಾಡ್ಯಾನ. ಹಂಗಂದ್ರೆ 3 ರೀ, 3 9 27. ಸೊ ಪ್ಲಸ್ 3 ಮಾಡ್ಯಾನ್ರಿ ಅಂದಾಗ 30 ಬಂದೈತಿ. ಹಂಗಂದ್ಮ್ಯಾಗ 6 9, ಸೊ 6 9 ನೋಡ್ಕೊಡ್ರಿ, ಅಂದ್ರೆ 4 ಅಂತರೂ ಬರಂಗಿಲ್ಲ. ಸೊ ಅಂಕಿ ದೊಡ್ಡೈತಿ, 7 ಅಂತರೂ ಬರಂಗಿಲ್ಲ. 7 10 70 ಆಕೈತಿ, 70 7 ತೆಗೆದಂದ್ರೆ 63 ಆಕೈತಿ. ಸೊ ಇದು 63 ಆದಾಗ ಇದಕ್ಕೆ 3 ಕುಡ್ಸಕ್ಕೆ ಬರಂಗಿಲ್ಲ. ಸೊ ಅಂದ್ರೆ 63 ಕುಡ್ಸಿ ಅಂದ್ರೆ 66 ಆಕೈತಿ ಇದು ಅಂದಾಗ ಏನೈತಿಲ್ಲ. ಸೊ 6 9, ಸೊ 6 9 ಅಂದಾಗ ಎಷ್ಟು ಆಕೈತ್ರಿ, 54 ಪ್ಲಸ್ 3 ಮಾಡ್ಯಾನ್ರಿ, 4 3 7 5 ಅಂದ್ರೆ 57 ಅಂದ್ರೆ ಆನ್ಸರ್ ಇದು ತಿಳಿತಾ. ಸೊ ನೆಕ್ಸ್ಟ್ ಒಂದು ಕ್ವಶನ್ ಕೊಡ್ರಿ. ಸೊ ಇದನ್ನ ಹೆಂಗೆ ಮಾಡೋಣ, ಸೊ ಥಿಂಕ್ ಮಾಡ್ರಿಪ್ಪ. ಸೊ ಥಿಂಕ್ ಮಾಡ್ಕೊಡ್ರಿ, ವಿಚಾರ ಮಾಡ್ರಿ. ಸೊ ಈ ಪ್ರಶ್ನೆ ಹೆಂಗೆ ಮಾಡ್ಯಾನತ್ತಂದ್ರೆ, ಸೊ ಸೀದಾ ನೋಡ್ಕೊಡ್ರಿ. ಸೊ ಇದಕ್ಕೆ ಏನು ಮಾಡ್ಯಾನತ್ತಂದ್ರೆ ನಾವು ಈಗ ಸದ್ಯಕ್ಕೆ ಈಗ ಒಂದು ಕೆಲಸ ಮಾಡ್ರಿ. ಸೊ ಇದರಿಂದ 4ರಿಂದ 3 ಮೈನಸ್ ಮಾಡಿ 1 ಇಟ್ಟನಂತೀರ. ಸೊ ಹಂಗಿತ್ತಂದ್ರೆ ಇದಕ್ಕೆ ಎಷ್ಟು ಮಾಡ್ಯಾನ್ರಿ, 8ರಿಂದ ಮೈನಸ್ 6 ಮಾಡ್ಯಾನಂತೀರ. 3 6, ಸೊ ಮೈನಸ್ 6 ಮಾಡಿರ್ಬೋದು. ಆದ್ರೆ ಇದಕ್ಕೆ ಇಲ್ಲಿ 1 ಕೊಟ್ಟಾನು, ಮತ್ತು ಇನ್ನೊಂದಕ್ಕೆ ಇದಕ್ಕೆ ಏನು ಮಾಡ್ತೀರಿ. ಸೊ ಈ ಹೋಲಿಕೆ ಸರಿಯಾಗಿ ಇಲ್ಲ ಅಂತ ಅರ್ಥ ಆಯ್ತಾ. ಅಂದಮ್ಯಾಗ ಇದು 48 ಐತ್ರಿ, ಸೊ 48 ಐತಿ ಅಂದ ಬಳಕ ಸೊ 53 ಐತಿ. ಹಂಗಾದ್ರೆ ಇಲ್ಲಿ ಆನ್ಸರ್ ಏನು ಬರ್ತೈತಿ, ಸೊ ಥಿಂಕ್ ಮಾಡ್ರಿ. ಸೊ ನೋಡ್ರಿ,
4 ಮತ್ತು 8 ಎಷ್ಟಾಯ್ತು 4 ಮತ್ತು 8 ಇದನ್ನು ಎರಡೂ ಪ್ಲಸ್ ಮಾಡ್ಯಾನ ಅಂದ್ರೆ 12. ಸೊ 4 8 12. 53 ಅಂದ್ರೆ ಸೊ 5 3 8. ಸೊ 98 ಅಂದಾಗ 8 ಮತ್ತು 9 ಕೂಡಿಸಿದಾಗ ಸೊ 8 ಮತ್ತು 9 ಕೂಡಿಸಿದಾಗ 8 8 16, ಇದೊಂದು 17. ಸೊ ಆನ್ಸರ್ ಎಷ್ಟು ಬರ್ತರಿ 17 ಬರ್ತೈತಿ. 17 ಈ ಥರ. ಸೊ ಹೆಂಗಂದ್ರೆ ಇವು ಪ್ರಶ್ನೆಗಳು ಭಾಳ ಚಂದ ಬೇರೆ 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 ಈ ಥರ ವೆರೈಟಿ ಇದ್ರೊಳಗಂತಿ ಅಗದಿ ಈಜಿ ಇರುವಂಥ ಪ್ರಶ್ನೆಗಳು ಬರ್ತಾವೆ. ಸೊ ಟಫ್ ಆಗಿರ್ತಕ್ಕಂಥವು ಪ್ರಶ್ನೆಗಳು ಬರ್ತಾವೆ. ಸೊ ಅದೇ ಥರ ಏನೈತಿ ಇವು ಹಳೆ ಪ್ರಶ್ನೆ ಪತ್ರಿಕೆ ಒಳಗೆ ಇರ್ತಕ್ಕಂಥ ಪ್ರಶ್ನೆಗಳು ಇತ್ತುನ ಈ ಥರ ಥಿಂಕ್ ನೀವು ಒಂದು ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಮುಂದೆ ನಿಮಗೆ ಈಸಿ ಆಗುತ್ತೆ ತಿಳಿತಾ. ಅದಕ್ಕೆ ಏನೈತಿಲ್ಲ ನಾನು ಇದನ್ನ ಜಾಸ್ತಿಯನ್ನು ಬಿಡ್ಸಾಕತ್ತೀನಿ. ಸೊ ನೋಡ್ಕೋಬೇಕೀಗ ನೆಕ್ಸ್ಟ್ ಏನೈತ್ರಿ. ಸೊ ನೆಕ್ಸ್ಟ್ ನೋಡ್ಕೊಳ್ರಿ ಕ್ವಶನ್ ಐತ್ರಿ. ಎರಡನೆಯ ಅಕ್ಷರದ ಗುಂಪು ಮೊದಲ ಅಕ್ಷರ ಗುಂಪಿಗೆ ಸಂಬಂಧಿಸಿದಂತೆಯೇ, ನಾಲ್ಕನೇ ಅಕ್ಷರದ ಗುಂಪು ಮೂರನೇ ಅಕ್ಷರದ ಗುಂಪಿಗೆ ಸಂಬಂಧಿಸಿದಂತೆಯೇ ಐದನೆಯ ಅಕ್ಷರದ ಗುಂಪಿಗೆ ಸಂಬಂಧಿಸಿದ ಆಯ್ಕೆಯನ್ನ ಅಂದ್ರೆ ಇದು ಇದಕ್ಕೆ ಸಂಬಂಧ ಐತಿ, ಇದು ಇದಕ್ಕೆ ಸಂಬಂಧ ಐತಿ, ಹಂಗಾದ್ರೆ ಇದಕ್ಕೆ ಏನು ಸಂಬಂಧ ಬರುತ್ತೆ ಅಂತ ಹೇಳಿಂದ ಕ್ವಶನ್ ಮಾರ್ಕ್ ಕೊಟ್ಟನ್ರಿ. ಡಿ ಇಲ್ಲೈತಿ, ಸೊ ಪಿ ಇಲ್ಲೈತಿ, ಡಿಗೆ ಪಿಗೆ ಭಾಳ ದೂರ ಐತೆ ಅಂದಾಗ ಏನೈತಿಲ್ಲ ಎಸ್ ನೋಡ್ಕೊಡ್ರಿ. ಎಸ್ಗೆ ಪಿಗೆ ಏನು ವ್ಯತ್ಯಾಸ ಐತಿ, ಪಿ ಐತಿ. ಪ್ರಶ್ನೆ ಹೆಂಗೆ ಆನ್ಸರ್ ಬರ್ತೈತೆ ಅಂದ್ರೆ ಸೊ ಭಾಳಷ್ಟು ಥಿಂಕ್ ಮಾಡ್ಬೇಕಾಗತ್ತೆ. ಅದ್ರ ಥಿಂಕ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಓಕೆ, ಎಸ್ಕ ಮತ್ತು ಪಿಕ ಎಷ್ಟು ವ್ಯತ್ಯಾಸ ಐತ್ರಿ. ಪಿ ಐತ್ಯಾ, ಪಿ ಕ್ಯೂ ಆರ್ ಎಸ್ ಅಂದ್ರೆ ಮೈನಸ್ ಅಂದ್ರೆ ಹಿಂದ್ಗಡೆ 3. ಈಕ ಮತ್ತು ಜಿಕೆ ಎಫ್ ಜಿ ಅಂದ್ರೆ -2. ಸಿಕ ಮತ್ತು ಡಿಕ ಸೊ -1 ಅಂದ್ರೆ ಡಿ ಎ ಹಿಂದ್ಗಡೆ ಏನೈತಿ ಸಿ -1. ಅದೇ ಪ್ರಕಾರ ಇದೈತಿ ನೋಡ್ಕೋಬೇಕು ಮತ್ತೆ. ಓಕೆ, ಕ್ಯೂ ಐತಿ ಆರ್ ಎಸ್ ಟಿ ಅಂದ್ರೆ -3 ಅಂದ್ರೆ ಹಿಂದ್ಗಡೆ ಟಿದ ಹಿಂದ್ಗಡೆ ಅಂದ್ರೆ ನಿಮ್ಗೆ ಗೊತ್ತಾಗ್ಲಿಕ್ಕಾರ ABCD ಬರ್ಕೋಬೇಕಾಗತ್ತೆ. ಕ್ಯೂ ಐತಿ, ಕ್ಯೂ ಹಿಂದ್ಗಡೆ ಆರ್ ಎಸ್ ಅಂದ್ರೆ -2. ಆರ್ ಒಂದು ಬಿಟ್ಟಾನ ಎಸ್ ಬರ್ದಾನ. ಸೊ ಎಮ್ ಹಿಂದ್ಗಡೆ ಇದಕ್ಕಿದ್ದಂಗೆ ಬರ್ದಾನ. ಅದೇ ಥರ ಐತಿ ಕೆಯ ಹಿಂದ್ಗಡೆ ಮೂರನೇದ ಅಕ್ಷರ ಅಂದ್ರೆ -3 ಅಂದ್ರೆ ಎಚ್. ಸೊ ಎಚ್ ಅಂತ ನೋಡ್ಕೊಳ್ರಿ, HIJK ಅಂದ್ರೆ -3. ಸೊ ಅಂದಾಗ ಇವೆರಡು ಆಪ್ಷನ್ ಒಳಗೆ ಒಂದು ಐತೆ ಅಂದಂಗೆ ಆಯ್ತು. ಸೊ ಆ ಟೈಮ್ದೊಳಗೆ ಇದನ್ನ ನೋಡ್ಕೋಬೇಕು. ಎಚ್ ಐತಿ ಅಂದ್ರೆ ಜೆದಿಂತ್ರ ಬರ್ತೀವಿ ನೋಡ್ರಿ, KLMN ಮುಂದೆ ಹೊಡಿತದೆ. ಎಪ್ಪ GH ಅಂದ್ರೆ -2. -2 ಅಂದಾಗ ಎಚ್ ಬಂತು. ಸೊ ಎಫ್ ಬಂತು. ಅದೇ ಥರ ಏನೈತಿ ಈಕ ಹಿಂದ್ಗಡೆ ಡಿ. ಸೊ ಆನ್ಸರ್ ಇದು ಬರುತ್ತೆ HFD. ಸೊ ಇದು ಆನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಒಂದು ನೋಡ್ಕೊಳ್ರಿ. ಸೊ ಈ ಥರ ಭಾಳಷ್ಟು ಪ್ರಶ್ನೆ ಬರ್ತಾವೆ, ಅದು ನೋಡ್ಕೊಂತ ಹೋಗ್ಬೇಕು ನೀವು ಅಷ್ಟು. ಅಂದರೆ ಇದನ್ನು ಪ್ರಾಕ್ಟೀಸ್ ಎಷ್ಟು ಮಾಡ್ತೀರಿ ಅಷ್ಟು ಪರ್ಫೆಕ್ಟ್ ಹಾಕಿರಿ. ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ರು ಸದ್ಯಕ್ಕೆ ಕೆಲವೊಂದು ಪ್ರಶ್ನೆಗಳನ್ನ ವಿಚಾರ ಮಾಡ್ಬೇಕಾದ್ರೆ ಇಷ್ಟು ಸಮಯ ತೋದಲ್ಲ ಹೇಳೋಕ್ಕಾಗಂಗಿಲ್ಲ. ಇವು ಕೆಲವೊಂದು ಈಸಿಯಾಗಿ ಕೇಳ್ಬಿಡ್ತಾನೆ, ಆದರೆ ಭಾಳಷ್ಟು ಟಫ್ ಆಗಿನೂ ಕೇಳ್ತಾನೆ. ಇದ್ರೊಳಗೆ ಕಂಪಲ್ಸರಿ ಒಂದು ತುಸು ಈಸಿ ಕೇಳ್ತಾನೆ. ಇಲ್ಲಿ ಹೆಂಗೆ ಬಂದು ನೋಡ್ಕೋಬೇಕ್ರಿ. ಎಮ್ ಇಲ್ಲೈತಿ, ಇದಕ್ಕೆ ಯಾವ ಸಂಬಂಧ ಐತ್ರಿ, MNOPQR ಮುಂದೆ ಹೋಗೈತಿ. ಇದು ಕೆ ಐತೆ, ಇದಕ್ಕೆ ಸಂಬಂಧ ಐತಿ ನೋಡ್ರಿ. KLM ಅಂದ್ರೆ -2. ಸೊ -2 ಐತ್ರಿ. ಯು ಐತಿ, UV ಹಾಂ ಓಕೆ +1. ಸೊ +1 ಬಂದೈತಿ ಅಂದ್ರೆ ಒಂದು ಮೈನಸ್ ಒಂದು ಪ್ಲಸ್ ಮಾಡ್ಯಾನ. ಓಕೆ, ಎಕ್ಸ್ ಇಲ್ಲೈತಿ, ಜಡ್. ಸೊ XYZ -2. ಸೊ HI ಅಂದ್ರೆ ಇದಕ್ಕೆ ಏನು ಮಾಡ್ಯಾನ್ರಿ -2 +1 -2 +1. ಅದೇ ಥರ ಇದೈತಿ ನೋಡ್ಕೋಬೇಕ್ರಿ. ಓ ಐತಿ, PQ, ಯು ಐತಿ, ಪಿ. ಹಾಂ ಓಕೆ. ಸೊ ಇದೇ ಥರ ಐತೆ ಅಷ್ಟು ಗೊತ್ತಾದ ಬಳಕೆ ಏನೈತಿ ಕಂಪಲ್ಸರಿ ನೋಡ್ಕೋಬೇಕು. ವಾಯ್ ಐತಿ. ಸೊ ವಾಯ್ ಅಂದ್ರೆ ಜಡ್ ಬಿಟ್ಟಾನು ಎ ಬರ್ದಾನ ಅಂದ್ರೆ ಇಲ್ಲಿ ಕೂಡ -2 ಆಗೈತಿ. ಇಷ್ಟು ಅರ್ಥ ಮಾಡ್ಕೋಬೇಕು. ಇದು ಅರ್ಥ ಆದ ಬಳಕೆ ಅಂತ ಜಾಸ್ತಿ ಟೈಮ್ ಕೊಡೋದು ಅವಶ್ಯಕತೆ ಇಲ್ಲ. ಸೊ ಅಂದಾಗ ಏನೈತಿಲ್ಲ ಜಡ್ ಇಲ್ಲೈತಿ ಅಂದ ಬಳಕ -2 ಆಗ್ಬೇಕಾ. ಎಕ್ಸ್ ಐತಿ. ಸೊ XYZ ಅಂದ್ರೆ 3 ಆಪ್ಷನ್ ಅದಾವೆ ಎಕ್ಸ್ದು. ಸೊ ಆನ್ಸರ್ ಇದೈತೆ ನಂಗೈತಿ ಎಕ್ಸ್. ಈ 3ರಾಗ ಒಂದು ಇದಂತರೂ ಕ್ಯಾನ್ಸಲ್ ಆಯ್ತದ. ಸೊ ಇದಂತರೂ ಕ್ಯಾನ್ಸಲ್. ಆ ಸಮಯದೊಳಗೆ ಇದೈತಿ, ಇ ಐತಿ, ಎಫ್. ಸೊ ಈ ಆಗೋಣ ಎಫ್ ಅಂದ್ರೆ 2ದ್ರಾಗ ಬಂದೈತಿ ಇ ಎಫ್, ಇದ್ರಾಗಿಲ್ಲ. ಸೊ ಇದು ಕ್ಯಾನ್ಸಲ್ ಆಯ್ತು. ಸೊ ಅಂದಾಗ ಏನೈತಿಲ್ಲ ಇಲ್ಲಿ ಬಿ ಐತಿ ಅಂದ ಬಳಕ ಈ ಎಫ್ದಿಂತ್ರ GH ಆಗುತ್ತೆ. ಸೊ ಓಕೆ, ಇದು ಜಡ್ ಐತಿ ಅಂದ ಬಳಕ AB. ಸೊ ಅಂದ್ರೆ ಇದು ಎಫ್ ಐತಿ ಅಂದ ಬಳಕ ಜಿ ಒಂದು ಬಿಡ್ಬೇಕಾಗಿತ್ತು, ಎಚ್ ಬರಬೇಕಾಗಿತ್ತು ಇಲ್ಲಿ. ಸೊ ಇಲ್ಲಿ ಎಚ್ ಥರ ಇದು ಕರೆಕ್ಟ್ ಆಗಿದೆ, ಇದು ತಪ್ಪಾಯ್ತು. ಸೊ ಅಂದ್ರೆ ಬಿ ಯ ಮೈನಸ್ ಹಿಂದ್ಗಡೆ ಅಂದಾಗ -2 ಅಂದಾಗ
ಸೊ ಇದು ಆನ್ಸರ್ ಕರೆಕ್ಟ್ ಆಗುತ್ತೆ. ಒಂದು ಪ್ಲಸ್ಸು ಒಂದು ಮೈನಸ್ಸು ಒಂದು ಪ್ಲಸ್ಸು ಒಂದು ಮೈನಸ್ಸು ಒಂದು ಪ್ಲಸ್ಸು ಒಂದು ಮೈನಸ್ಸು ಅಂತ ಮಾಡ್ಕೋತೀವಿ. ಅಂದರೆ 2 ಮೈನಸ್ಸು 1 ಪ್ಲಸ್ಸು 2 ಮೈನಸ್ಸು 1 ಪ್ಲಸ್ಸು ಅಂತ ಹೇಳಿ ಮಾಡ್ಕೋತೀವಿ. ಇದೇ ಥರ ಇದನ್ನು ನೋಡ್ಕೊಡ್ರಿ. ನೆಕ್ಸ್ಟ್ ಇದು ಯಾವ ಥರ ಬಂದೈತಿ ಹೇಸಿಂದ ಟಪ್ ಕ್ವಶನ್ಗಳು ಇವೆಲ್ಲನೂ ಏನತ್ತಿಲ್ಲ ಹಳಿ ಪ್ರಶ್ನೆ ಪತ್ರಿಕೆಗಳು ಇರ್ತಕ್ಕಂಥ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ತೊಗೊಂಬಂದಿನಿ. ಯಾಕಂದ್ರೆ ಇತ್ತನ್ನು ಒಂದು ಸಲ ನೀವು ಹಂಗೆ ನೋಡ್ಕೊಂಡ್ರೆ ಅಂದ್ರೆ ಈ ಥರ ಬಂದಿರ್ಬೋದು ಅಂತ ಡೈರೆಕ್ಟಾಗಿ ಥಿಂಕ್ ಮಾಡೋಕೆ ಅನುಕೂಲ ಆಗುತ್ತೆ. ಎಷ್ಟು ಹಳಿ ಪ್ರಶ್ನೆ ಪತ್ರಿಕೆಗಳು ನೀವು ಪ್ರಾಕ್ಟೀಸ್ ಮಾಡ್ಕೊತಿರ್ತೀರಿ ಅಷ್ಟು ನಿಮ್ಗೆ ಅನುಕೂಲನೂ ಆಗ್ತಿರುತ್ತೆ. ಯಾಕಂದ್ರೆ ನೋಡಿ ಕೂಡಲೇ ಆನ್ಸರ್ ಮಾಡೋಕೆ ಸಾಧ್ಯ ಆಗುತ್ತೆ. ಇದು ನೋಡ್ಕೊಡ್ರಿ. ಕೆ ಐತಿ, ಎಲ್ ಎಮ್ ಎನ್, ಸೀದಾ ಎನ್ ಐತಿ ಅಂದ್ರೆ +3. ಸೊ +3 ಇಲ್ಲಿ ನಾ ಬರ್ಕೊಳಕ್ಕೆ ಜಾಗನ ಇಟ್ಕೊಂಡಿಲ್ಲ. ಸೊ ಸ್ಪೇಸ್ ಕೊಡ್ತೀನಪ್ಪ ಇಲ್ಲಿ. ಓಕೆ, ಈ ಥರ ನಾ ಸ್ಪೇಸ್ ಅವಾಗ ಕೊಡಬೇಕಾಗಿತ್ತು. ಸ್ಪೇಸ್ ಕೊಟ್ಟಿದ್ದಂದ್ರೆ ಅವಾಗ ಕರೆಕ್ಟಾಗಿ ಕಿತ್ತದ. ಸ್ಪೇಸ್ ಕೊಟ್ಟಿಲ್ಲ ನಾನು. ಸೊ ಅಂದಮ್ಯಾಗ ಏನೈತಿಲ್ಲ, ಈಗ ಇಲ್ಲಿ ನೋಡ್ಕೊಡ್ರಿ ನೀವು ಯಾವ ಥರ ಬಂದೈತಿ ತೇಷನ್. ಕೆ ಇಲ್ಲೈತಾ, ಕೆ ಐತಿ, ಎಲ್ ಎಮ್ ಎನ್ ಅಂದ್ರೆ ಪ್ಲಸ್. ಸೊ 3 ಮಾಡ್ಯಾನ, +3. ಎಸ್ ಐತಿ, ಟಿ ಯು ಅಂದ್ರೆ ಪ್ಲಸ್ ಬರೀ 2 ಮಾಡ್ಯಾನ ಇಲ್ಲಿ, +2. ಡಬ್ಲ್ಯೂ ಐತಿ, ಡಬ್ಲ್ಯೂ ಆಗೋಣ ಎಕ್ಸ್ ಅಂದ್ರೆ +1 ಮಾಡ್ಯಾನ. ಅದೇ ಥರ ಇದೈತೆ ನೋಡ್ಕೋಬೇಕು. ಎ ಬಿ ಸಿ ಡಿ ಜಿ ಎಚ್ ಐ ಅಂದ್ರೆ +3 +2 +1. ಪಿ ಆಗೋಣ ಕ್ಯೂ. ಅದೇ ಥರ ಏನೈತಿ ಇ ಆದ ಬಳಕ 3ನೇದು ಎಫ್ ಜಿ ಎಚ್. ಓಕೆ, ಓ ಆಗೋಣ ಎಚ್ ಅಂದ್ರೆ ಇಲ್ಲಿ 2 ಆಪ್ಷನ್ ಉಳ್ದಾವ. ಇಲ್ಲಿ ಓ ಆಗೋಣ ಪಿ ಕ್ಯೂ. ಸೊ ಪಿ ಕ್ಯೂ. ಪಿ ಆಗೋಣ ಯು. ಸೊ ಪಿ ಆಗೋಣ ಡಬ್ಲ್ಯೂ. ಸೊ ಡಬ್ಲ್ಯೂ. ಓಕೆ, ಇದು ಆನ್ಸರ್ ಕರೆಕ್ಟ್ ಆಗಿರ್ತದೆ. ಇದೇ ಥರ ಏನೈತಿ ಉಲ್ಟಾ ಕೇಳ್ಬೋದು. ಅಂದ್ರೆ ಈ ಥರ ಪ್ಲಸ್ ಕೇಳೋಣ, ಅವಾಗ ಏನು ಮಾಡ್ಬೋದು, ಕೇದಿಂತ್ರ ಇದನ್ನ ಉಲ್ಟಾ ಜಾಗ ತಂದಿರ್ಬೋದು. ಅಂದ್ರೆ -3 -2 -1 ಈ ಥರನೂ ಹೋಗ್ತಾವ. ಸೊ +1 +2 +3 ಈ ಥರನೂ ಹೋಗ್ತಾವ. ಸೊ ಈ ಥರ ಎಲ್ಲನೂ ಇದನ್ನಾಗ್ತಿರುತ್ತೆ. ಸೊ ಈಗ ನೆಕ್ಸ್ಟ್ ಒಂದು ನೋಡ್ಕೊಡ್ರಿ. ಸೊ ನೆಕ್ಸ್ಟ್ ಇನ್ನೂ 2 ಪ್ರಶ್ನೆಗಳದಾವಲ್ಲ, ಇದನ್ನ ಡಿಸ್ಕಷನ್ ಮಾಡ್ತೀನಿ ನಾನು. ಸೊ 3ನೇ ಅಕ್ಷರದ ಸಮೂಹಕ್ಕೆ 4ನೇ ಅಕ್ಷರದ ಸಮೂಹವು ಸಂಬಂಧಿಸಿದಂತೆಯೇ 1ನೇ ಅಕ್ಷರದ ಸಮೂಹಕ್ಕೆ 2ನೇ ಅಕ್ಷರದ ಸಮೂಹವು ಸಂಬಂಧಿಸಿದಂತೆಯೇ 5ನೇ ಅಕ್ಷರ ಸಮೂಹಕ್ಕೆ ಸಂಬಂಧಿಸಿದ ಆಯ್ಕೆಯನ್ನು ಆರಿಸಿರಿ ಅಂತ ಕೊಟ್ಟ ನಾವು. ಸೊ ಇದಕ್ಕೆ ಸಂಬಂಧ ಐತ್ರಿ. ಸೊ ಅದೇ ಥರ ಇದಕ್ಕೆ ಮತ್ತು ಇದಕ್ಕೆ ಸಂಬಂಧ ಐತಿ, ಮತ್ತು ಇದಕ್ಕೆ ಯಾವ ಸಂಬಂಧವನ್ನು ಬರುವಂಥ ಆಪ್ಷನ್ನ ಹೊಂತೈತಿ ಅಂತ ಕೇಳ್ತಾನ ನಾವು. ಸೊ ಅವಾಗ ಏನಲ್ಲ ನೋಡ್ಕೊಡ್ರಿ. ಸೊ ಯಾವ ಥರ ಸಂಬಂಧ ಐತಿ. ಈಗ ನಾನು ನಿಮಗೆ ಹೇಳಿದ್ದೆ, ನಾನು 2 ಗುಂಪುಗಳನ್ನ ಮಾಡ್ತಾನಂತ ಹೇಳಿ ಕಿಶಿಂದ 2 ಗುಂಪುಗಳನ್ನು ಸೊ ಯಾವ ಥರ ಮಾಡ್ತಾನಂತ ಹೇಳಿ ಕಿಶಿಂದ. ಸೊ ಈಗ ನೋಡ್ಕೋಬೋದು ನೀವು. ಇಲ್ಲಿ ಪ್ರಶ್ನೆ ಐತ್ಯಾ. ಸೊ ಈ ಪ್ರಶ್ನೆಯನ್ನು ನೋಡ್ಕೊಡ್ರಿ ನೀವು, ಅಂದ್ರೆ ಗೊತ್ತಾಗತ್ತೆ ನಿಮಗೆ. ಸೊ ಯಾವ ಥರ ಬಂದೈತಿ. ಸಿ ಇಲ್ಲೈತಿ. ಸೊ ಸಿ ಇದಕ್ಕಿದ್ದಂಗೆ ಇಟ್ಟಾನಂತೀರಿ. ಇದು ಓ ಐತಿ, ಇದು ಓ ಇದಕ್ಕಿದ್ದಂಗೆ ಇಟ್ಟಾನು ಅಂತ. ಮುಂದೆ ಎಮ್ ಐತಿ, ಆದ್ರೆ ಟಿ ಹೆಂಗೆ ಬತ್ರಿ, ಕನ್ಫ್ಯೂಸ್ ಆಗ್ತಿಲ್ಲ. ಇದು ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ ಇಲ್ಲಿ. ಸೊ ಟಿ ಅಂದಾಗ ಇದ್ರೊಳಗೆ ಎಲ್ಲರ ಟಿ ಐತೆ ಅಂತ ಹುಡುಕಾಡ್ಬೇಕು ನಾವು. ಸೊ ಇಲ್ಲಿ ಟಿ ಐತೆ, ಟಿ ಐತೆ ಅಂದ ಬಳಕ ಇದು ಟಿ ಬಂದೈತೆ ತನ್ಕೊಳು. ಆದ್ರೆ ಏನೂ ಐತಿಲ್ಲ. ಸೊ ಈ ಬಂದೈತಿ ಇಲ್ಲಿ. ಮತ್ತು ಎಮ್ ಪಿ ಹೆಂಗೆ ಬತ್ರಿ. ಸೊ ಎಮ್ ಪಿ ಅನ್ನೋದು ಇಲ್ಲೈತಿ. ಸೊ ಅದಕ್ಕೆ ಇಲ್ಲಿ ಏನು ಮಾಡ್ಯಾನಂತಂದ್ರೆ ಥಿಂಕ್ ನೀವು ಮಾಡಬೇಕಾಗಿದ್ದು 2 ಅಕ್ಷರಗಳ ಒಂದು ಪದವನ್ನು ಮಾಡ್ಯಾನ. COMPLETE ಅಂತ ಹೇಳಿಕಿಸಿಂದ. ಸೊ 2 ಅಕ್ಷರಗಳ ಒಂದು ಪದ ಮಾಡ್ಕೊಂಡನು. ಸೊ ಫಸ್ಟ್ನೇ ಅಕ್ಷರನ ಇದ್ದಕ್ಕಿದ್ದಂಗೆ ಇಟ್ಟಾನು. ಸೊ ಅವಾಗ ಏನು ಮಾಡ್ಯಾನ, ಲಾಸ್ಟ್ನೆಯ ಪದವನ್ನು ಸೆಕೆಂಡ್ ಒಂದು ತೊಗೊಂಬಂದನು, 2ನೇಯ ಪದವನ್ನು ಥರ್ಡ್ ಒನ್ ಓದಾನು. ಸೊ ಇದು ಸೆಕೆಂಡ್ ಲಾಸ್ಟ್ ಒನ್ ಇದನ್ನು ಲಾಸ್ಟ್ ಒನ್ ಮಾಡ್ಯಾನ. ಅದೇ ಥರ ಇದನ್ನು ಮಾಡ್ಯಾನ ನೋಡ್ಕೋಬೇಕ್ರಿ. PO. ಸೊ PO ಸೇಮ್ ಟು ಸೇಮ್ ಇಟ್ಟನ್ರಿ. ಸೊ ಅವಾಗ ಲಾಸ್ಟ್ ಒನ್ ಬರ್ಬೇಕಾಗಿತ್ತಲ್ಲ, ON ಬಂದೈತಿ. ಮತ್ತು SI ಬರ್ಬೇಕಾ, SI ಬಂದೈತಿ. ಸೊ TI ಬರ್ಬೇಕಾ, ಸೊ TI ಬಂದೈತಿ. ಅದಕ್ಕೆ ಏನೈತಿಲ್ಲ. ಸೊ ಇದು ಇವಕ್ಕೇನೈತಿ 4 ಪದಗಳ ಮಾಡ್ಕೋಬೇಕಿದ್ರೊಳಗೆ. ಅಂದಾಗ ಏನೈತಿಲ್ಲ ನಿಮ್ಗೆ ಆನ್ಸರ್ ಗೊತ್ತಾಕೈತಿ. TR ಐತ್ರಿ. ಸೊ TR ಅನ್ನೋದನ್ನು ಬರ್ಕೊಳ್ರಿ. ಸೊ ಮತ್ತು ಮುಂದೆ ಏನೈತಿ ಲಾಸ್ಟ್ನೇದು ಬರ್ಬೇಕು, AL. TRAL ಬರ್ಬೇಕು ಅಂತ. OP. ಸೊ OP ಅಂತ. ನೆಕ್ಸ್ಟ್ ಏನೈತಿ IC ಆಪ್ಷನ್ದಾಗ ಐತೆ ನೋಡ್ರಿ. TRAL OP IC.
ಸೊ ಇದು ಸರಿಯಾದ ಉತ್ತರ. TRALOPCI ಐತಿ ಅದು. ಸೊ CI ಐತಿ, ಇಲ್ಲಿ ತಪ್ಪಾಗೈತಿ ನೋಡ್ರಿ ಅದು. ಸೊ ಆಪ್ಷನ್ನು ಕೂಡ ಚೆನ್ನಾಗಿ ನೋಡ್ಬೇಕು ನಾವು, ಅಂದಾಗ ಗೊತ್ತಾಕೈತಿ. ಎಲ್ಲ ಆಪ್ಷನ್ಗಳನ್ನು ಸೇಮ್ ಆಗಿನೂ ಕೊಟ್ಟಿರ್ತಾವೆ ಒಂದೊಂದ್ಸರಿ, ಅಲ್ಲಿ ಕರ ಗೊತ್ತಾಗಂಗಿಲ್ಲ ಅದು. ಅದೇ ಥರನಾಗಿ ಸೊ ಇನ್ನು ನೆಕ್ಸ್ಟ್ ಒಂದು ನೋಡ್ಕೊಡ್ರಿ, ಇದು ಯಾವ ಥರ ಬಂದೈತಿ ದೇಶದಿಂದ. ಇದ್ರೊಳಗೆ ಏನು ಹೇಳಕತ್ತೀನಿ ಅಂದ್ರೆ, ಇದೇನು ಮಾಡ್ಯಾನ್ರಿ, ಎರಡೆರಡು ಪದಗಳದ್ದು ಮಾಡ್ಕೊಂಡಂತ ಮಾಡೀನಿ. ಇವಾಗ ನಾಲ್ಕು ಪದಗಳದ್ದು ನಾಲ್ಕು ಪದಗಳದ್ದು ಒಂದೊಂದು, ಸೊ ನಾಲ್ಕು ಅಕ್ಷರಗಳು ಒಂದು ಪದ ಮಾಡ್ಕೋಬಹುದು. ಅವಾಗ ಏನೈತಿ LETE ಮೊದಲು ತರ್ಬೋದು, COMP ಹಿಂದಿಂದ ಒಯ್ಬೋದು. ಈ ಥರನೂ ಪ್ರಶ್ನೆ ಇರ್ತಾವೆ. ಅದನ್ನೊಂದು ಸ್ವಲ್ಪ ಲಕ್ಷ ಕೊಟ್ಟು ತಿಳ್ಕೊರೆ ಅಲ್ಲಿ ತಿಳಿದೈತೆ. ಅಂದ್ರೆ ನೇರ ಪ್ರಶ್ನೆ ನೇರ ಉತ್ತರ ಡೈರೆಕ್ಟ್ ಡೀಲ್ ಮಾಡಿ ಬಿಡೋಕಿರ್ತನ, ಅಂದ್ರೆ ಕೆಲಸ ಆಕೈತ್ರಿ. ಓಕೆ, ಸೊ ಇಲ್ಲಿ ನೋಡ್ಕೊಡ್ರಿ, 4 ಐತಿ, ಇಲ್ಲಿ 30 ಐತಿ, ಸೊ ಇಲ್ಲಿ 7 ಐತಿ, ಕ್ವಶನ್ ಮಾರ್ಕ್ ಅದಕ್ಕೆ ನಾವು. ಅಂದ್ರೆ ಏನು ಮಾಡ್ಯಾನಂತಂದ್ರೆ ಮೂರನೇ ಪದಕ್ಕೆ 4ನೇ ಸಂಬಂಧ ಯಾವ್ದೈತಿ ಹುಡುಕಾಡ್ಬೇಕಾಗಿತ್ತು ನಾವು. 6ನೇ ಪದಕ್ಕೆ 5ನೇ ಪದ ಮತ್ತು ಈ ಥರ ಸಂಬಂಧ ಐತಿ ಇಲ್ಲಿ. ಅಂದಾಗಿದ್ದ 4ನೇ ಪದ ಹೆಂಗೆ ಬಂದೈತಿ ದೇಶದಿಂದ? ಎಷ್ಟು ಬಂದೈತಿ ನೋಡ್ರಿ, 4 30 ಐತಿ, 30ರಾಗ 4 ಐತೇನ್ರಿ, 4ರಾಗ 30 ಐತೇನ? ಸೊ ಇಲ್ಲ, 4 ಒಂದ್ಲೆ 4 1 4 4 8 4 4 4 4 4 20 4 4 4 4 8 32 ಆಕೈತಿ. ಸೊ ಇಲ್ಲ, 4 8 32 ಮಾಡಿ -2 ಮಾಡಿ ಅನ್ನೋ ಅನ್ಕೋತೀರ? ಸೊ ಇಲ್ಲ. ಸೊ ಅಂದಾಗ ಏನತ್ತಿಲ್ಲ, ಈಗ ನೋಡ್ಕೊಡ್ರಿ ಸೀದಾನ ಅಂದ್ರೆ, ಯಾಕಂದ್ರೆ ನಾನು ಇದನ್ನ ಡೈರೆಕ್ಟ್ ಆಗಿ ನೋಡಿದ್ದೈತಿ, ಹೇಳ್ತೀನಿ ನೋಡ್ರಿ. ಸೊ ಇಲ್ಲಿ ಏನು ಮಾಡ್ಯಾನಂದ್ರೆ ಇವನು ಸೀದಾ 4 + 1 ಮತ್ತು ಇಂಟು 4 + 2 4 + 2 ಅಂತ ಮಾಡ್ಯಾನ ನಾವು. ಎಷ್ಟು? 4 5 6 ಮತ್ತು ಇಂಟು 5 5 6 30 ಅಂತ ಮಾಡ್ಯಾನ್ರಿ ಅವ ಇದನ್ನು. ಅದೇ ಥರ ಇದೈತಿಲ್ಲ ಅಂತ ನೋಡ್ಕೋಬೇಕ್ರಿ. ಅಂದ್ರೆ ಈ ಥರನು ಭಾಳ ಟಪ್ಪೆಸ್ಟ್ ಬರ್ತಾವೆ. 6 + 1 ಇಂಟು 6 ಇಂಟು 2 ಅಂದ್ರೆ 2 ಸಲ ಮಾಡ್ಕೊಂಡಾನ. 6 + 2 ಅಂದ್ರೆ 6 2 8. ಸೊ ಇಂಟು 6 1 7, 8 7 56, 8 7 56 ಬಂದೈತ್ರ. ಅಂದಾಗ ಇಲ್ಲಿ ಏನು ಮಾಡ್ಬೇಕಾಯ್ತಂದ್ರೆ 7 ಇಲ್ಲಿ ಬರಿತೀನಿ ನೋಡಿ ಸೈಡ್, 7 + 1 ಇಂಟು 7 + 2 9 ಇಂಟು 7 ಇದೊಂದು 8 8 9 72 ಆನ್ಸರ್. ಸೊ 72 ಇಲ್ಲೈತ್ರಿ. ಈ ಥರನೂ ಭಾಳ ಟಫೆಸ್ಟ್ ಕ್ವಶನ್ ಇದೆ. ಅಂದ್ರೆ ಈ ಪ್ರಶ್ನೆನ ಆಲ್ಮೋಸ್ಟ್ ಹುಡುಗರ ಬಿಟ್ಟು ಬಂದಿರ್ತಾರೆ, ಯಾಕಂದ್ರೆ ಅಲ್ಲಿ ಥಿಂಕ್ ಮಾಡುವಷ್ಟು ಸಮಯ ಇರಂಗಿಲ್ಲ. ಇಂಥ ಪ್ರಶ್ನೆಗಳು ಬಂದಿರ್ತಾರೆ, ಅದು ಗೊತ್ತಾಯ್ತು ನೇರವಾಗಿ 1 ನಿಮಿಷ 1 ಸೆಕೆಂಡ್ ಒಳಗೆ ಏನಾರು ಗೊತ್ತಾಗ್ತಾರೆ, ಅದನ್ನ ಪಟಕ್ನ ಆನ್ಸರ್ ಮಾಡ್ರಿ. ಇಲ್ಲಿಕಾರ ಅದನ್ನ ಬಿಟ್ಟು ಮುಂದಿನ ಕೋರಿ ಇದನ್ನ ನೋಡ್ಕೊಡ್ರಿ ಯಾವ ಥರ ಬಂದೈತಿ ದೇಶದಿಂದ. ಇದು ಕೂಡ ಅದೇ ಥರ ಟಫೆಸ್ಟ್ ಕ್ವಶನ್ ಐತಿ. ಸೊ ಇದನ್ನ ಹೆಂಗೆ ಮಾಡ್ಯಾನ ದೇಶದಿಂದ ನೋಡ್ಕೊಡ್ರಿ. 18 ಐತ್ರಿ. ಸೊ 18ರಾಗ 2 ಕಳ್ದಾನ. ಸೊ 2 ಕಳೆದ ಕಿಶಿಂದ ಏನು ಮಾಡ್ಯಾನ್ರಿ, 1 ಕಿಟ್ಟಾನು. 18ರಾಗ 8ರಾಗ 2 ಕಳೆದಂದ್ರೆ 2 ಇಲ್ಲಿ ತಂದು ಇಟ್ಟಾನು, 6 ಇಲ್ಲಿ ತಂದು ಇಟ್ರಿ. ಹಾಗಿಲ್ಲ ಅದು. ಇದು ನೋಡ್ಕೊಡ್ರಿ, ಅದಕ್ಕೆ ಪ್ರಕಾರ ಇದೈತೇನ, ಅದು ಇದು ಏನು ಸಂಬಂಧ ಇಲ್ಲ ಅದಕ್ಕೆ ಇದಕ್ಕೆ. ಅಂದಾಗ ಇದನ್ನ ಏನು ಮಾಡ್ರಿ, 27 ಎಷ್ಟರಲ್ಲಿ ಹಾಕೈತ್ರಿ, 27 7 7 7 49 7 14 16 18. ಹಾಂ 7 27 7 189 ರೀ. ಹಂಗಾಗಿ ಇದೈತೆ ನೋಡ್ಕೊಡ್ರಿ. 18 ಇಂಟು 7 8 8 7 56 8 7 7 8 9 12. ಓಕೆ, ಸೊ 12 ಅಂದ್ರೆ ಏನು ಮಾಡ್ಯಾನ್ರಿ, ಅದಕ್ಕೆ 27 ಇಂಟು 7 ಅಂತ ಮಾಡ್ಯಾನ್ರಿ. ಅಂದಾಗ 187 ಬಂದೈತೆ. 18 ಇಂಟು 7 ಅಂತ ಮಾಡ್ಯಾನ್ರಿ. ಅಂದಾಗ 126 ಬಂದೈತೆ. ಇದಕ್ಕೆ ಆನ್ಸರ್ ಏನಂತಂದ್ರೆ 32ಕ್ಕೆ. ಸೊ 32ಕ್ಕೆ ಏನು ಮಾಡತ್ತಾನಂದ್ರೆ ಅವ 32ಕ್ಕೆ ಇಂಟು 7 ಮಾಡ್ರಿ ಅಂತ ಹೇಳ್ತಾನ ನಾವು. 7 2 14 7 2 14 7 3 21 ಇದು 22. ಆನ್ಸರ್ 224 ಆನ್ಸರ್ ಬರ್ತೈತೆ. ಸೊ ಈ ಥರ ಪ್ರಶ್ನೆಗಳು ಭಾಳ ಚಂದ ಪ್ರಶ್ನೆ ಕೇಳ್ತಾನೆ ರೀ. ಇದನ್ನು ಎಷ್ಟು ಬಿಡಿಸಿರು ಆಗಬಾರ್ದು, ಆ ಥರ ವಿಚಾರ ಬರಬಾರ್ದು ಅಂಥ ಪ್ರಶ್ನೆಗಳೆಲ್ಲನೂ ಕೇಳ್ತಾನೆ. ಸೊ ಇಂಗ್ಲೀಷ್ ಒಳಗೆ ವರ್ಣಮಾಲೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವು ಕೇಳ್ತಾನಲ್ಲ, ಅದನ್ನು ಯಾವ ಥರ ಕೇಳ್ತಾನೆ ಅಂತ ದೇಶದಿಂದ ಈಗ ನೋಡ್ಕೊಡ್ರಿ.
ಕ್ವಶನ್ ಏನು ಕೊಡ್ತಾನಂದ್ರೆ ಎರಡನೇ ಪದವು ಮೊದಲನೇ ಪದಕ್ಕೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಆಯ್ಕೆಯನ್ನು ಆರಿಸಿರಿ ಅಂತ ಕೇಳ್ತಾನ ನಾವು. ಮೂರನೇ ಪದ ಇಲ್ಲೈತಿ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ್ದು ಕೇಳ್ತಾನ ನಾವು. ಎರಡನೇ ಪದ ಒಂದನೇ ಪದಕ್ಕೆ ಸಂಬಂಧಪಟ್ಟೈತೆ, ಒಂದನೇ ಪದ ಎರಡಕ್ಕೆ ಸಂಬಂಧಪಟ್ಟೈತೆ, ತಿಳಿತಾ. ಸೊ ಒಂದಕ್ಕೊಂದು ಸಂಬಂಧ ಐತಿ. ಮೇಘಾಲಯ ಶಿಲಾಂಗತ್ ಕೊಟ್ಟಾನ. ಸೊ ಮೇಘಾಲಯ ಶಿಲಾಂಗತ್ ಕೊಟ್ಟಾನ. ಕೇರಳದ ಏನಕ್ಕೆ ಸಂಬಂಧಿಸಿ, ಕೇರಳ ಏನು ಸಂಬಂಧಿಸಿ. ಸೊ ಮೇಘಾಲಯದ ನೋಡಕ್ಕೆ ಶಿಲಾಂಗ ಐತಿ ಹೆಸರನ್ನ ಅಲ್ಲ. ಸೊ ಮೇಘಾಲಯದ ರಾಜಧಾನಿ ಶಿಲಾಂಗ. ಸೊ ಕೇರಳದ ರಾಜಧಾನಿ ಐತಿ ತಿರುವನಂತಪುರಂ. ಓಕೆ. ಸೊ ಅದೇ ಥರ ಇದನ್ನೇನು ಮಾಡ್ಯಾನಂತಂದ್ರೆ ಬೇಕರ್ ಅಂದ್ರೆ ಬ್ರೆಡ್ ಕೆಲಸ ಮಾಡ್ತಾರೆ ಅವ್ರು. ಸೊ ಬೇಕರ್. ಅದೇ ಥರ ಕೋಬ್ಲರ್ ಏನೈತಿ, ಕೋಬ್ಲರ್ ಏನು ಮಾಡ್ತಾನಪ್ಪ ಅಂತಂದ್ರೆ ಶೂಸ್. ಸೊ ಕೋಬ್ಲರ್ ಏನೈತಿ ಹೊಲಿಗೆಯನ್ನು ಹಾಕ್ತಾನೆ. ಸೊ ಇದೇ ಥರ ಏನೈತಿ, ಈ ಥರ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಂಗ್ಲೀಷ್ ಅಲ್ಫಾಬೆಟ್ ಪ್ರಕಾರ ಪ್ರಶ್ನೆಯನ್ನು ಕೇಳ್ತಿರ್ತಾನೆ. ಸೊ ಅದನ್ನೊಂದು ಸ್ವಲ್ಪ ಹಳೆಯ ಪ್ರಶ್ನೆ ಪತ್ರಿಕೆ ನೋಡ್ಕೊಡ್ರಿ, ಅದೇ ಪ್ರಕಾರ ಪ್ರಶ್ನೆಗಳು ಬರ್ತಿರ್ತಾವೆ. ಸೊ ಜೊತೆಗೆ ಏನೈತಿ, ನಿಮಗೆ ಡೌಟ್ ಇರ್ತಕ್ಕಂಥ ಪ್ರಶ್ನೆಗಳನ್ನು ಕೋಡಿಂಗ್ ಡಿಕೋಡಿಂಗ ಸರಣಿಗಳು ಆಯಿತು, ಸಾಮ್ಯತೆಗಳಾಯಿತು, ಇದಕ್ಕೆ ಸಂಬಂಧಪಟ್ಟಿದ್ದ ಬೇಕಾದ ಡೌಟ್ ಇರಲಿ ಅದನ್ನೆಲ್ಲಾನು ಸ್ನೇಹಜೀವಿ ಆಫೀಷಿಯಲ್ ಟೆಲಿಗ್ರಾಮ್ದೊಳಗೆ ಅಥವಾ ಇನ್ಸ್ಟಾಗ್ರಾಮ್ದೊಳಗೆ ನನಗೆ ಮೆಸೇಜ್ ಹಾಕ್ರಿ. ಅದನ್ನೆಲ್ಲಾನು ಕೌಂಟ್ ಮಾಡ್ಕೊಂಡು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನೋಡೋಣ, ಲೈವ್ ಕ್ಲಾಸ್ ಬರ್ರಿ ಸರ್ ಅಂತ ಭಾಳಷ್ಟು ಕೇಳ್ಕೊಳಕತ್ತೀರಿ. ನೋಡೋಣ, ಆದ್ರೆ ಅದ್ರ ಬಗ್ಗೆ ನಾನು ಕಲಿಯಾಕತ್ತೀನಿ. ಲೈವ್ ಕ್ಲಾಸ್ ಹೆಂಗೆ ಬರಬೇಕು ಅಂತೇಶಿಂದ ಆಲ್ಮೋಸ್ಟ್ ಒಂದು ಸರಿ ಬಂದ ಹೋಗಿದ್ದೀನಿ. ಸೊ ಅದನ್ನು ಕರೆಕ್ಟಾಗಿ ಆಯ್ತಾರೆ, ಅದ್ರ ಕೂಡ ಲೈವ್ ಬಂದ ಕ್ಲಾಸ್ ಹೇಳಕ್ಕೆ ಟ್ರೈ ಮಾಡ್ತೀನಿ. ಒಟ್ಟಾರೆ ದೇವ್ರು ಒಳ್ಳೇದು ಮಾಡಲಿ. ಹಂಗೆ ವಿಡಿಯೋಗಳನ್ನ ನೋಡ್ಕೊತೀರಿ, ಯೂಸ್ ತೊಗೊಳ್ರಿ. ಸೊ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಗಣಿತ ಕ್ರಿಯೆಗಳು ಹೇಳ್ತಾನೆ, ಇಲ್ಲ ಸ್ಥಾನಗಳ ಬಗ್ಗೆ ಹೇಳ್ತಾನೆ, ಅದನ್ನ ಪೂರ ಎಲ್ಲ ರೆಡಿ ಮಾಡ್ಕೊಂಡು ವಿಡಿಯೋ ಮಾಡಿ ಹಾಕ್ತೀನಿ. ಜೈ ಹಿಂದ್.